ಕನ್ನಡ ನಾಡಿನಲ್ಲಿ ಕನ್ನಡದ ನೆಲದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅನ್ನೋದು ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ಕನ್ನಡದ ವಿಚಾರದಲ್ಲಿ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಆಮೇಲೆ ಕ್ಷಮೆ ಕೇಳಲ್ಲ ಅಂತ ಹೇಳಿದ್ದಂತಹ ಕಮಲ್ ಹಾಸನ್ ಅವರ ವಿವಾದ ಇವತ್ತು ಹೈಕೋರ್ಟ್ ಮೆಟ್ಟಿಲೇರಿತ್ತು. ನಟ ಕಮಲ್ ಹಾಸನ್ಗೆ ಹೈಕೋರ್ಟ್ ಜಡ್ಜ್ ನಾಗಪ್ರಸನ್ನ ಪೀಠ ತರಾಟೆಗೆ ತೆಗೆದುಕೊಂಡಿದೆ. ಸಿನಿಮಾಗೆ ತಡೆಯೊಡ್ಡದಂತೆ ಅರ್ಜಿ ಸಲ್ಲಿಸಿದ್ದ ಕಮಲ್ಗೆ ಬಿಗ್ ಶಾಕ್ ಎದುರಾಗಿದೆ. ಕ್ಷಮೆ ಕೇಳಿದ್ರೆ ನೀವು ಏನ್ರಿ ಕಳ್ಕೊತೀರಾ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಕಮಲ್ ಇರಲಿ ಯಾರೇ ಇರಲಿ ಜನರ ಭಾವನೆಗಳಿಗೆ ಧಕ್ಕೆ ತರಬೇಡಿ, ಜನರ ಭಾವನೆಗಳಿಗೆ ಧಕ್ಕೆ ಆಗುವಂತೆ ನಡೆದುಕೊಳ್ಳಬಾರದು. ಅದು ಯಾರೇ ಆಗಿರ್ಬೋದು, ಕಮಲ್ ಹಾಸನ್ ಅಲ್ಲ, ಅದು ಸಾಮಾನ್ಯ ನಾಗರಿಕನಾದ್ರೂ ಅಷ್ಟೇ. ಭಾಷೆ ಹುಟ್ಟಿದ್ರ ಬಗ್ಗೆ ಮಾತನಾಡೋದಕ್ಕೆ ನೀವೇನು ಇತಿಹಾಸಕಾರರ? ನಿಮ್ದು ಸಿನಿಮಾ ಅಲ್ವಾ, ಸಿನಿಮಾ ಕೆಲಸ ಮಾಡ್ಕೊಳ್ಳಿ. ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋದಕ್ಕೆ ನಿಮ್ದು ಯಾವ ಇತಿಹಾಸ ಅಧ್ಯಯನ ಇದೆ? ಓದಿದ ತಕ್ಷಣ ಎಲ್ಲ ಮುಗಿದಿಲ್ಲ. ಇತಿಹಾಸಕಾರ ಅನ್ನೋದಕ್ಕೂ ಇತಿಹಾಸ ಓದಿರೋನ್ಗೂ ಹಲವು ಡಿಫರೆನ್ಸ್ ಇದೆ. ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನುವಂಥ ಹೇಳಿಕೆಗೆ ಸಂಬಂಧಪಟ್ಟಂತೆ ಕಮಲ್ ಹಾಸನ್ ತೀವ್ರ ಮುಖಭಂಗವನ್ನ ಎದುರಿಸುತ್ತಿದ್ದಾರೆ. ಕರ್ನಾಟಕದ ಅಸ್ಮಿತೆಯ ಪ್ರಶ್ನೆಗಿಳಿದಿದ್ದಂಥ ಕಮಲ್ ಹಾಸನ್ಗೆ ಕನ್ನಡಿಗರಂತೂ ಸರಿಯಾಗಿ ಉತ್ತರ ಕೊಟ್ಟಿದ್ರು. ಈಗ ಕನ್ನಡಿಗರೆಲ್ಲರ ಮನಸ್ಸಿನ ಮಾತನ್ನ ನ್ಯಾಯಪೀಠ ಹೇಳಿದೆ. ನೀವು ಯಾರೇ ಆಗಿರಿ, ನಿಮ್ಮ ಕೆಲಸ ಏನು? ಈಗ ನನ್ ಆಫ್ ಮೈ ಬಿಸ್ನೆಸ್ ಅಂತ ದೂರ ಹೋಗಲ್ವಾ? ಹಾಗೆ ಕೆಲವು ಬಿಸ್ನೆಸ್ಗಳು ನಮ್ದು ಇಂಥ ಬಿಸ್ನೆಸ್, ನಾವು ಇದನ್ನು ಮಾತ್ರ ಮಾಡಬೇಕು, ಬೇರೆ ಕಡೆ ಮೂಗು ತೋರಿಸೋದಕ್ಕೆ ಹೋಗಬಾರ್ದು. ಇತಿಹಾಸದ ವಿಚಾರದಲ್ಲಿ ಸಿನಿಮಾದವರು, ಸಿನಿಮಾದ ವಿಚಾರದಲ್ಲಿ ಇತಿಹಾಸದವರು, ಅಥವಾ ಕ್ರಿಕೆಟ್ ವಿಚಾರದಲ್ಲಿ ಮತ್ತೊಬ್ಬರು ಮಾತಾಡಬಾರ್ದು. ಮಾತಾಡಿದಾಗ ತಪ್ಪಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಿತ್ತು. ತಗ್ ಲೈಫ್ ಈ ಸಿನಿಮಾ ಕರ್ನಾಟಕದಲ್ಲಿ ಬ್ಯಾನ್ ಆಗಬಾರ್ದು, ಕರ್ನಾಟಕದಲ್ಲಿ ಇದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದ ಕಮಲ್ ಹಾಸನ್ಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ನೀವೇನು ಜನಸಾಮಾನ್ಯರ? ನೀವು ಸೆಲೆಬ್ರಿಟಿ. ನಿಮ್ಮಿಂದಾಗಿ ಶಿವರಾಜ್ ಕುಮಾರ್ ತೊಂದರೆ ಅನುಭವಿಸುವಂಗಾಯ್ತು. ಅವ್ರಿಗೆ ನಿಮ್ಮ ಪರ ಮಾತಾಡೋ ಹಾಗಿಲ್ಲ, ವಿರೋಧ ಮಾತಾಡೋ ಹಾಗಿಲ್ಲ, ಹಂಗಾಗ್ಬಿಟ್ರು. ಸರಾಗವಾಗಿ ಕ್ಷಮೆ ಕೇಳಬೇಡಿ. ಕ್ಷಮೆ ಕೇಳಿದ ಮೇಲೆ ಈ ಅರ್ಜಿಯನ್ನು ನಾವು ಪರಿಗಣನೆ ಮಾಡ್ತೀವಿ. ಕ್ಷಮೆ ಕೇಳಿದ ಮೇಲೂ ನೆಲ ಬಲ ಜಲ ಭಾಷೆ ವಿಚಾರದಲ್ಲಿ ರಾಜಿ ಇಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ಯಾವುದೇ ಜನರ ಭಾವನೆಗೆ ಧಕ್ಕೆ ಆಗಬಾರದು. ಕಮಲ್ ಹಾಸನ್ ಮೊದಲು ಕ್ಷಮೆ ಕೇಳಲಿ ಅಂತ ಜಡ್ಜ್ ನಾಗಪ್ರಸನ್ನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಿದೆ ಅಂತ ಬಾಯಿಗೆ ಬಂದಂಗೆ ಮಾತನಾಡಬಾರ್ದಲ್ಲ. ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀವಿ ಅಂತಂದ್ರೆ ಕನ್ನಡಿಗರ ಬಾಯಲ್ಲೂ ಕಮಲ್ ಹಾಸನ್ ಬಗ್ಗೆ ಸಾವಿರದ್ದು ಬರುತ್ತೆ ತರಹೇವಾರಿ. ಹಂಗೆಲ್ಲ ಮಾತಾಡಿದ್ರೆ ನಾವು ಮತಿಹೀನರಾಗ್ತೀವಿ. ಕನ್ನಡಿಗರು ಕ್ಷಮೆಯ ಧರಿತ್ರಿ ಇದ್ದಂಗೆ. ಕ್ಷಮೆ ನಮ್ಮ ಮೊದಲ ಆದ್ಯತೆ. ಎಸ್, ಕ್ಷಮೆ ನೀವು ಒಂದ್ಸಲ ತಪ್ಪು ಆಯ್ತು, ನಂದು ತಪ್ಪಾಯ್ತು, ಕ್ಷಮಿಸ್ಬಿಡಿ ಅಂತಂದಿದ್ರೆ ಇವತ್ತು ಹೈಕೋರ್ಟ್ ಮೆಟ್ಟಿಲಿರೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಒಂದೇ ದಿನದಲ್ಲಿ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳುವ ಸುವರ್ಣಾವಕಾಶ, ಸದವಕಾಶ ನಿಮಗೆ ನಾವು ಕೊಟ್ಟಿದ್ವಿ. ಆದರೆ ಉದ್ದಟತನ ತೋರಿದ್ರಿ, ಹೈಕೋರ್ಟ್ಗೆ ಬಂದ್ರಿ. ಹೈಕೋರ್ಟಲ್ಲೂ ಕೂಡ ಅದೇ ನೆಲ ಜಲ ಭಾಷೆ ವಿಚಾರಕ್ಕೆ ಬಂದಾಗ, ಕನ್ನಡಿಗನ ಸ್ವಾಭಿಮಾನದ ವಿಚಾರಕ್ಕೆ ಬಂದಾಗ ಕರ್ನಾಟಕದ ನೆಲದಲ್ಲಿ ಕನ್ನಡಿಗನೇ ಸಾರ್ವಭೌಮ. ನಿಮಗೆ ಕನ್ನಡ ನಾಡಲ್ಲಿ ನಿಮ್ಮ ಸಿನಿಮಾ ಬೇಕು, ಕನ್ನಡಿಗರಿಗೆ ಕ್ಷಮೆ ಕೇಳಕ್ಕಾಗಲ್ಲ ಅಂತಂದ್ರೆ ಇದ್ಯಾವುದ್ರಿ ನ್ಯಾಯ ಅಂತ ಕೋರ್ಟ್ ಪ್ರಶ್ನೆ ಮಾಡಿದೆ. ವಕೀಲರ ಮನವಿ ಮೇರೆಗೆ ವಿವಾದಿತ ಹೇಳಿಕೆಯ ವಿಡಿಯೋ ವೀಕ್ಷಿಸಿ ಕ್ಷಮೆ ಕೇಳೋದಕ್ಕೆ ತಾಕೀತು ಮಾಡಿದೆ ಕೋರ್ಟ್. ಜನರ ಭಾವನೆಗೆ ಧಕ್ಕೆ ತಂದು ಸಿನಿಮಾ ರಿಲೀಸ್ ಮಾಡೋದಕ್ಕೆ ನೀವು ಹೆಂಗ್ರಿ ಬಯಸ್ತೀರಾ? ಯಾವುದೇ ಭಾಷೆಯಿಂದ ಕನ್ನಡ ಹುಟ್ಟಿತ್ತು ಅಂತ ನೀವು ಹೇಳ್ತೀರಿ. ಆಡಿಯೋ ಕೇಳಿ ಕಮಲ್ ಹಾಸನ್ ನಡೆ ತಪ್ಪು ಅಂತ ಜಡ್ಜ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕ್ಷಮೆ ಕೇಳದೇ ಇದ್ರೆ ಕರ್ನಾಟಕ ಬಿಟ್ಟು ಬೇರೆ ಕಡೆ ರಿಲೀಸ್ ಮಾಡ್ಕೊಳ್ಳಿ. ಕರ್ನಾಟಕದ ಜನರ ಕ್ಷಮೆ ಕೇಳಲ್ಲ ಅಂತಂದ್ರೆ ನಿಮ್ಗೆ ಕರ್ನಾಟಕ ಯಾಕೆ ಬೇಕು? ಕರ್ನಾಟಕದಲ್ಲಿ ಸಿನಿಮಾ ಯಾಕೆ ರಿಲೀಸ್ ಮಾಡಬೇಕು? ಬೇರೆ ಕಡೆ ಮಾಡ್ಕೊಳ್ಳಿ. ಕ್ಷಮೆ ಕೇಳೋದು ಬೇಡ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಕರ್ನಾಟಕಕ್ಕೆ ರಿಲೀಸ್ ಬಗ್ಗೆ ಮಾತಾಡೋದು ಬರಬೇಡಿ. ನಿಮಗೆ ಕರ್ನಾಟಕದಲ್ಲಿ ರಿಲೀಸ್ ಆಗಬೇಕಾ? ಕನ್ನಡಿಗರ ಕ್ಷಮೆ ಕೇಳಿ. ನೀವು ಕರ್ನಾಟಕದ ಮನೆ ಬಾಗಿಲು ಬಡ್ದು ತಪ್ಪಾಯ್ತು ನಂದು, ನನ್ನನ್ನು ಒಳಗಡೆ ಬಿಟ್ಕೊಳ್ಳಿ ಅಂತಂದ್ರೆ ಕನ್ನಡಿಗರು ಪೂರ್ಣ ಕುಂಭವಾಗಿ ನಿಮ್ಮನ್ನು ಒಳಗಡೆ ಬಿಟ್ಕೋತಾರೆ. ಇಲ್ಲ, ನನಗಾಗಲ್ಲ, ನಾನು ಹೇಳಿದ್ದೆ ಸರಿ, ಆಯ್ತಪ್ಪ, ನಿಮ್ಮದೇ ಸರಿ, ನಿಮ್ಮದೇ ಕುದುರೆ ಫಾಸ್ಟಾಗಿ ಓಡೋದು, ನೀವು ಬೇರೆ ಕಡೆ ರಿಲೀಸ್ ಮಾಡ್ಕೊಳ್ಳಿ, ನಮಗೆ ಸಂಬಂಧನೇ ಇಲ್ಲ, ಕರ್ನಾಟಕಕ್ಕೆ ಬೇಡ ಅಂತ ನ್ಯಾಯಪೀಠ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಮತ್ತು ಇದು ಕೇವಲ ಡಾಕ್ಯುಮೆಂಟೆಡ್ ಲೆಟರ್ಸ್ಗಳ ಮೇಲಲ್ಲ. ಸ್ವತಃ ಜಡ್ಜ್ ನಾಗಪ್ರಸನ್ನ ಅವರು ಕಮಲ್ ಹಾಸನ್ ಆಡಿದ್ದ ಮಾತಿನ ಆಡಿಯೋವನ್ನ ಕೇಳಿಸ್ಕೊಂಡು ಆಮೇಲೆ ನೀವು ಆಡಿರೋ ಮಾತು ತಪ್ಪು, ನೀವು ಕ್ಷಮೆ ಕೇಳಬೇಕು ಅಂತ ಕಮಲ್ ಹಾಸನ್ಗೆ ತಾಕೀತು ಮಾಡಿದ್ದಾರೆ. ಹಾಗಾದ್ರೆ ಕಮಲ್ ಹಾಸನ್ ಮಧ್ಯಾಹ್ನ ಕ್ಷಮೆ ಕೇಳ್ತಾರಾ? ನ್ಯಾಯಾಲಯಕ್ಕೆ ಗೌರವ ಸೂಚಿಸಿಯಾದರೂ ಕ್ಷಮೆ ಯಾಚಿಸ್ತಾರ ಕಮಲ್ ಹಾಸನ್? ಯಾಕಂದ್ರೆ ಜಡ್ಜ್ ಅಂತೂ ಸರಿಯಾಗಿ ಚಾಟಿ ಬೀಸಿದ್ದಾರೆ ಕಮಲ್ ಹಾಸನ್ ಉದ್ದಟತನಕ್ಕೆ. ಕ್ಷಮೆ ಕೇಳಿದ್ರ ಆಮೇಲೆ ನಿಮ್ಮ ಅರ್ಜಿ ಪರಿಗಣನೆ ಅಂತ ಕೋರ್ಟ್ ಚಾಟಿ ಬೀಸಿದೆ. ಈ ವಿಚಾರದಲ್ಲಿ ಕಮಲ್ ಹಾಸನ್ ನಿಲುವು ಏನು ಅಂತ ತಿಳಿಸಬೇಕು ಅತಿ ಶೀಘ್ರದಲ್ಲಿ ಅಂತ ತಾಕೀತು ಮಾಡಿದೆ ಕೋರ್ಟ್. ಇವತ್ತಿನ ಈ ಪರಿಸ್ಥಿತಿಗೆ ಕಮಲ್ ಹಾಸನ್ನೇ ಹೊಣೆ ಅಂತ ಜಡ್ಜ್ ಅಭಿಪ್ರಾಯ ಪಟ್ಟಿದ್ದಾರೆ. ಆದೇಶ ಹೊರಡಿಸೋದಕ್ಕೆ ನನಗೇನು ಸಮಸ್ಯೆ ಇಲ್ಲ, ಆದರೆ ನೀವು ಕ್ಷಮೆ ಕೇಳಿದ ಮೇಲೆ ಆದೇಶ ಆದರೆ ಅದು ನಿಮ್ಮ ಪರ ಇರುತ್ತೆ. ಇಲ್ಲ, ನಾವು ಕ್ಷಮೆ ಕೇಳಲ್ಲ ಅಂತಂದರೆ ಅದು ನಿಮ್ಮ ವಿರುದ್ಧ ಇರುತ್ತೆ. ನೋಡಿ, ಮಧ್ಯಾಹ್ನ 2:30 ಸಮಯ ಇದೆ, ಏನು ಮಾಡ್ತೀರಿ ಅನ್ನೋದನ್ನು ಸ್ಪಷ್ಟಪಡಿಸಿ. ನಿಮ್ಮ ನಿಲುವೇನು? ಇಲ್ಲ, ನಾನು ಇನ್ನೂ ಕ್ಷಮೆ ಕೇಳಲ್ಲ ಅಂತ ಹೇಳೋದಾದರೆ ನನ್ನ ಆದೇಶ ರೆಡಿ ಇದೆ. ಇಲ್ಲ, ನಿಮ್ಗೆ ರಿಲೀಸ್ ಆಗಬೇಕಾ?
ಇಲ್ಲ ಕ್ಷಮೆ ಕೇಳಬೇಕಾ? ಆಪ್ಷನ್ ಇಸ್ ಯುವರ್. ಎರಡೇ ಆಯ್ಕೆ. ಒಂದು, ಬೇಡಪ್ಪ ಕರ್ನಾಟಕದಲ್ಲಿ ನಮ್ಮ ಸಿನಿಮಾನೇ ಬೇಡ ಅಂತ ನಿಮ್ಮ ಉದ್ದಟತನ ಮುಂದುವರಿಸೋದು. ಆಗ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆಗಲ್ಲ, ಕನ್ನಡಿಗರು ನಿಮ್ಮ ಸಿನಿಮಾ ನೋಡಲ್ಲ. ಕೋರ್ಟ್ ಸಲಹೆಯನ್ನ ಮನ್ನಿಸಿ ಒಂದು ವೇಳೆ ಕ್ಷಮೆ ಕೇಳಿದ್ರಿ ಅಂತಂದ್ರೆ ಆಮೇಲೆ ಫೈನ್, ನಿಮ್ಮ ಸಿನಿಮಾ ರಿಲೀಸ್ ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ, ಮಾಡಿ, ಬೇಕಾದ್ರೆ ನಾವು ಹೋಗಿ ನೋಡ್ತೀವಿ. ನೋಡೋದು ಬಿಡೋದು ನಮಗೆ ಬಿಟ್ಟಿದ್ದಲ್ವೇ? ಕನ್ನಡ ಹೋರಾಟಗಾರರಿಗೆ ಜಡ್ಜ್ ನಾಗಪ್ರಸನ್ನ ಅವರ ಅಭಿಪ್ರಾಯಗಳು ಆ ಹೋರಾಟಗಾರರ ಮಾತುಗಳಿಗೆ ಪುಷ್ಟಿ ಕೊಟ್ಟಿದೆ. ಬಹಳ ಸಿಂಪಲ್, ವೆರಿ ಕ್ಲಿಯರ್, ಏನು ಜಟಿಲವಾದ ಸಮಸ್ಯೆ ಅಲ್ಲ ಇದು. ಒಂದೇ ಕ್ಷಮೆ ಕೇಳಿ, ಇಲ್ಲ ರಿಲೀಸ್ ಮಾಡಲ್ಲ ಅಂತ ಬಿಟ್ಬಿಡಿ. ಕ್ಷಮೆನೂ ಕೇಳಲ್ಲ, ರಿಲೀಸ್ ಆಗಬೇಕು, ಆಗಲ್ಲ. ಅಥವಾ ನಾನು ಕ್ಷಮೆ ಕೇಳ್ತೀನಿ, ರಿಲೀಸ್ ಮಾಡಿಕೊಡಿ, ಫೈನ್. ಕ್ಷಮೆ ಕೇಳಲ್ಲ, ಆಗಲ್ಲ ಅಂತಂದರೆ ಇಲ್ಲಿ ಜಾಗ ಇಲ್ಲ, ಇಲ್ಲಿಗೆ ಅವಕಾಶ ಇಲ್ಲ. ಕನ್ನಡಿಗರ ಭಾವನೆಗೆ ವಿರುದ್ಧವಾಗಿ ನಿಂತಿದ್ದೀರಿ. ಆ ಕನ್ನಡಿಗರು ಆಳುವ ನೆಲ, ಕನ್ನಡಿಗರು ನಿಂತಿರುವ ನೆಲ, ಕನ್ನಡಿಗರ ಕರ್ಮಭೂಮಿ, ಕನ್ನಡಿಗರ ತಾಯ್ನಾಡಿನಲ್ಲಿ ನಿಮ್ಮ ಸಿನಿಮಾಗೆ ಅವಕಾಶ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದಂತೂ ಕ್ಲಿಯರ್, ಇವರು ಹೈಕೋರ್ಟ್ವರೆಗೂ ಹೋಗಬೇಕಾಗಿದ್ದು ಇರಲಿಲ್ಲ. ಮೊನ್ನೆನೇ ಆಯ್ತಪ್ಪ ನಂದು ತಪ್ಪಾಯಿತು, ಕನ್ನಡಿಗರ ಕ್ಷಮೆ ಕೇಳ್ತೀನಿ ಅಂತ ನಿಂತಿದ್ರೆ ತಗ್ ಲೈಫ್ ಸಿನಿಮಾದ ಪೋಸ್ಟರ್ಗಳು ಕರ್ನಾಟಕದ ಹಲವು ಥಿಯೇಟರ್ಗಳಲ್ಲಿ ರಾರಾಜಿಸ್ತಾ ಇತ್ತೇನೋ. ಸುಚಿತ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಚಿತ್ರ, ನಿಮ್ಮ ಎಲ್ಲರ ಮನಸ್ಸಿನ ಭಾವನೆಯನ್ನ ಇವತ್ತು ಜಡ್ಜ್ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನೋದು ಕನ್ನಡಿಗರಿಗೆ ಎಲ್ಲರಿಗೂ ಕೂಡ ಬಹಳ ಆಪ್ತವಾಗಿದೆ. ಏನಾಗಬಹುದು? ಕಮಲ್ ಹಾಸನ್ ಕ್ಷಮೆ ಕೇಳ್ತಾರಾ, ಇಲ್ಲ ಅವರ ಉದ್ದಟತನ ಮುಂದುವರಿಯುತ್ತಾ? ಈಗಲೂ ಅವರು ತಮಿಳೇ ಕನ್ನಡದ ತಾಯಿ, ಕನ್ನಡ ತಮಿಳಿನ ಮಗಳು ಅಂತಾನೆ ಹೇಳ್ತಾರಾ? ಏನೇನಾಯ್ತು ಇವತ್ತು ಕೋರ್ಟ್ನಲ್ಲಿ ಸುಚಿತ್ರ? ಪ್ರಣೋತ್, ಏನಂತ ಹೇಳಿದರೆ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ರು. ಆನಂತರದಲ್ಲಿ ಕಮಲ್ ಹಾಸನ್ ಅವರ ಥರ್ಡ್ ಲೈಫ್ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಆಗದಂತೆ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗೆ ಇಳಿದಿದ್ವು. ಆನಂತರದಲ್ಲಿ ಕಮಲ್ ಹಾಸನ್ ಅವರು ಕರ್ನಾಟಕದಲ್ಲಿ ಈ ಒಂದು ಥರ್ಡ್ ಲೈಫ್ ಚಿತ್ರ ಬಿಡುಗಡೆ ಆಗಬೇಕು ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಿದ್ರು. ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ಇತ್ತು. ಸದ್ಯ ಈಗಾಗಲೇ ಸಾಕಷ್ಟು ವಿಚಾರಣೆ ಆಗಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಒಂದು ಪೀಠದಲ್ಲಿ ವಿಚಾರಣೆ ಕೂಡ ನಡೆದಿತ್ತು. ಈ ಒಂದು ಪೀಠದಲ್ಲಿ ನಾಗಪ್ರಸನ್ನ ಅವರು ಕಮಲ್ ಹಾಸನ್ ಅವರ ಪರ ವಕೀಲರು ಕರ್ನಾಟಕದಲ್ಲಿ ಈ ಒಂದು ಚಿತ್ರ ಬಿಡುಗಡೆ ಆಗುವಂತೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನ್ಯಾಯಮೂರ್ತಿಗಳನ್ನ ಕೇಳ್ಕೊಡ್ತಾರೆ. ಆ ಒಂದು ಸಮಯದಲ್ಲಿ ನ್ಯಾಯಮೂರ್ತಿಯವರು ಕೂಡ ಕರ್ನಾಟಕದಲ್ಲಿ ಈ ಒಂದು ಚಿತ್ರ ರಿಲೀಸ್ ಆಗಬೇಕು ಅಂತ ಹೇಳಿದ್ರೆ ಕನ್ನಡಿಗರ ಕನ್ನಡದ ಬಗ್ಗೆ ಒಂದು ಅವಹೇಳನಕಾರಿಯಾಗಿ ಮಾತನಾಡಿದ್ದೀರಿ, ನೀವು ಕನ್ನಡಿಗರಿಗೆ ಒಂದು ಕ್ಷಮೆಯನ್ನ ಕೇಳಿಲ್ಲ, ಹೇಗೆ ನಾವು ಕರ್ನಾಟಕದಲ್ಲಿ ನಿಮಗೆ ಚಿತ್ರವನ್ನ ಬಿಡುಗಡೆ ಮಾಡಬೇಕು, ನೀವೇನಾದ್ರೂ ಇತಿಹಾಸಕಾರರ, ಭಾಷಾ ತಜ್ಞರ, ತಮಿಳಿನಿಂದನೇ ಕನ್ನಡ ಹುಟ್ಟಿದೆ ಅಂತ ಹೇಳೋದಕ್ಕೆ ನೀವ್ಯಾರು? ನೀವೊಬ್ರು ಸೆಲೆಬ್ರಿಟಿ, ನೀವು ಭಾಷಾ ತಜ್ಞರಲ್ಲ ಅಂತ ಕೂಡ ಹೇಳಿರುವಂಥದ್ರ ಜೊತೆಗೆ ಈ ಒಂದು ಹೇಳಿಕೆಯಿಂದಾಗಿ ಕರ್ನಾಟಕದಲ್ಲಿ ಶಿವಣ್ಣ ಅವ್ರಿಗೂ ಕೂಡ ಸಾಕಷ್ಟು ಒಂದು ತೊಂದರೆ ಕೂಡ ಉಂಟಾಗಿದೆ. ನಾನು ಕೂಡ ಈ ಒಂದು ಸಿನಿಮಾವನ್ನ, ಥರ್ಡ್ ಲೈಫ್ ಸಿನಿಮಾವನ್ನ ನೋಡಬೇಕು ಅಂತ ಅನ್ಕೊಂಡಿದ್ದೆ. ನೀವು ಕ್ಷಮೆ ಕೇಳದೆ ಇರೋ ಕಾರಣ ಈ ಒಂದು ಸಿನಿಮಾವನ್ನ ಕೂಡ ನಾನು ನೋಡೋದಕ್ಕಾಗಲ್ಲ. ಈಗಾಗಲೇ ಕನ್ನಡ ಪರ ಸಂಘಟನೆ ಕೂಡ ಹೋರಾಟಕ್ಕೆ ಇಳಿದಿರುವಂಥದ್ದು. 1950ರಲ್ಲಿ ರಾಜಗೋಪಾಲಾಚಾರಿ ಅವರು ಆಗಿರ್ಬೋದು, ಜೊತೆಗೆ ರಜನಿಕಾಂತ್ ಆಗಿರ್ಬೋದು, ಕನ್ನಡಿಗರಿಗೆ ಒಂದು ಕ್ಷಮೆಯನ್ನ ಕೇಳಿದ್ರು. ನೀವು ಒಂದು ಕ್ಷಮೆಯನ್ನ ಕೇಳಿಲ್ಲ, ನಿಮಗೆ ಭದ್ರತೆಯನ್ನ ಕೊಡ್ಬೇಕಾ, ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾವನ್ನ ರಿಲೀಸ್ ಅನ್ನ ಮಾಡ್ಕೊಡ್ಬೇಕಾ ಅಂತ ಹೇಳಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಒಂದು ಪೀಠ ಕಮಲ್ ಹಾಸನ್ ಅವ್ರಿಗೆ ಒಂದು ತರಾಟೆಯನ್ನು ತೆಗೆದುಕೊಂಡಿರುವಂಥದ್ದು. ವಕೀಲರ ಒಂದು ಮನವಿ ಮೇರೆಗೆ ಅವರು ಒಂದು ಹೇಳಿಕೆಯನ್ನ ನೀಡಿರೋ, ಅಂದ್ರೆ ತಮಿಳಿನಿಂದ ಕನ್ನಡ ಭಾಷೆ ಅನ್ನೋದನ್ನ ಒಂದು ವಿಚಾರವಾಗಿ ಒಂದು ವಿಡಿಯೋ ರಿಲೀಸ್ ಅನ್ನ ನ್ಯಾಯಮೂರ್ತಿಯವರು ಕೂಡ ನೋಡಿದ್ರು. ಆದರೆ ನ್ಯಾಯಮೂರ್ತಿಯವರು ಆ ವಿಡಿಯೋನ ನೋಡಿದ ನಂತರದಲ್ಲಿ ಇದು ತಪ್ಪು, ಕನ್ನಡಿಗರಿಗೆ ಕ್ಷಮೆ ಕೇಳಿ ಅಂತ ಹೇಳಿ ಈ ಬಗ್ಗೆ ಇರುವಂಥದ್ದು. 2:30ಕ್ಕೆ ವಿಚಾರಣೆ ಕೂಡ ಮುಂದುವರೆದಿದೆ. ಒಟ್ಟಾರೆಯಾಗಿ ಇನ್ನೂ 1.5 ಗಂಟೆ ಕಾಲ ಕಮಲ್ ಹಾಸನ್ ಅವ್ರಿಗೆ ಕ್ಷಮೆ ಯಾಚನೆಗೆ ಕಾಲ ಇರುವಂಥದ್ದು. ಒಟ್ಟಾರೆಯಾಗಿ ಇವರು ಕ್ಷಮೆಯನ್ನ ಕೇಳ್ತಾರಾ ಅಥವಾ ಕ್ಷಮೆಯನ್ನ ಕೇಳಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಪ್ರಣೋತ್, ಥ್ಯಾಂಕ್ ಯು ಸುಚಿತ್ರ ಮಾಹಿತಿಗೆ.